ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮ್ಗೊಂದು ವಾಂಟೆಡ್ ಬೆಕ್ನ ತೋರಿಸ್ತಾರೆ. ಇದ್ರ ಹೆಸರು ಪುಸ್ ಅಂತ. ಪುಸ್ ಒಂದು ಕಳ್ತನ ಕೇಸದಲ್ಲಿ ತಗಲಾಕೊಂಡು ಎಲ್ಲ ಪೊಲೀಸ್ ಕೈಗಳಿಂದ ತಪ್ಪಿಸ್ಕೊತಾ ಇರ್ತಾನೆ. ಅದೇ ರೀತಿ ಇವನ್ನ ಯಾರೋ ಒಬ್ಬ ಹಿಡಿದು ಇಟ್ಕೊಂಡ್ಬಿಟ್ಟಿರ್ತಾನೆ. ಅವನ ಕೈಲಿಂದನೂ ಕೂಡ ತಪ್ಪಿಸ್ಕೊಳಕ್ ನೋಡ್ತಾ ಇರ್ತಾನೆ. ಆದ್ರೆ ಇದು ಆ ಓನರ್ಗೆ ಗೊತ್ತಾಗ್ಬಿಡುತ್ತೆ. ಪುಸ್ ಅವನ್ಗೆ ಚಮಕಾಯಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಓನರ್ಗೂ ಕೂಡ ಅವನ ಕೈಲಿ ಹಿಡಿಯಕ್ ಆಗ್ಲಿಲ್ಲ. ಇದಾದ್ಮೇಲೆ ಸೀದಾ ಪುಸ್ಸು ಒಂದ್ ಬಾರ್ಗೆ ಬರ್ತಾನೆ. ಅಲ್ಲಿ ಎಣ್ಣೆ ಹೊಡಿತಿರೋ ಜನಗಳೆಲ್ಲ ಈ ಪುಸ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ. ಯಾಕೆಂದ್ರೆ ಇವನು ಶೂಗಳನ್ನ ಹಾಕೊಂಡಿರ್ತಾನೆ. ಈ ಶೂಗಳನ್ನ ಹಾಕೊಂಡಿರೋ ಬೆಕ್ನ ನೋಡಿ ಇವರೆಲ್ಲರೂ ಈ ಬೆಕ್ನ ರೇಗಿಸ್ತಾ ಇರ್ತಾರೆ. ಪುಸ್ಸು ಆ ಬಾರ್ ಓನರ್ ಹತ್ರ ಕಾಸು ಕೊಟ್ಬಿಟ್ಟು ನನಗೆ ಚೆನ್ನಾಗಿರೋ ಮಿಲ್ಕ್ ನ ಕೊಡು ಅಂತ ಇಸ್ಕೊಂಡ್ ಕುಡಿತಾ ಇರ್ತಾನೆ. ಅಲ್ಲಿರೋರ್ಗೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ವಾಂಟೆಡ್ ನ ಬೇಕು ಅಂತ. ಇದನ್ನ ಪೊಲೀಸ್ನವ್ರು ಇಟ್ಕೊಟ್ರೆ ನಮಗೆ ಒಳ್ಳೆ ಕಾಸು ಕೊಡ್ತಾರೆ ಅನ್ಬಿಟ್ಟು ಅವನ್ನ ಹಿಡಿಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಪುಸ್ ಏನ್ ಸುಮ್ನೆನಾ, ನೋಡೋಕಷ್ಟೇ ಬೇಕು, ಆದ್ರೆ ಮಸ್ತಾಗೆ ಫೈಟಿಂಗ್ ಮಾಡ್ತಾನೆ ಪುಸ್ಸು ಅವ್ನ್ ಹಿಡಿಯೋಕ್ ಬಂದಂಗೆ ಕತ್ತಿ ತೋರಿಸ್ಬಿಟ್ಟು, ಲೇ ನಾನೇನ್ ಎಲ್ಲಾರ ತರ ಬೇಕು ಅನ್ಕೊಂಬಿಟ್ಟ, ನನ್ನ ಹಿಡಿದು ಪೊಲೀಸರು ಕೊಡೋದನ್ನ ಒಂದು ಕನ್ಸು ಅನ್ಕೊಂಬಿಡು ಅಂತ ಹೇಳಿ ಅವ್ರೆಲ್ಲರಿಗೂ ಎದುರಿಸ್ತಾ ಇರ್ತಾನೆ. ಮತ್ತೆ ಅವನ್ಗೆ ಅಲ್ಲಿರೋರು ಒಂದು ಮ್ಯಾಜಿಕ್ ಬೀನ್ಸ್ ಬಗ್ಗೆ ಹೇಳ್ತಾರೆ. ಪುಸ್ ಕೂಡ ಇದನ್ನ ತುಂಬಾ ದಿವಸದಿಂದ ಹುಡುಕ್ತಾ ಇರ್ತಾನೆ, ಈ ಮ್ಯಾಜಿಕ್ ಬೀನ್ಸ್ ಅನ್ನೋದನ್ನ. ಆದ್ರೆ ಪುಸ್ಗೆ ಇನ್ನು ಗೊತ್ತಿರೋದಿಲ್ಲ ಆ ಮ್ಯಾಜಿಕ್ ಬೀನ್ಸ್ ಗಳು ಎಲ್ಲಿ ಸಿಗ್ತವೆ ಅಂತ. ಮತ್ತೆ ಅಲ್ಲಿರೋನು ಹಾಗೆ ಆ ಮ್ಯಾಜಿಕಲ್ ಬೀನ್ಸ್ ಗಳು ಈಗ ಒಂದು ಕಪಲ್ ಹತ್ರ ಇದೆ. ಆ ಕಪಲ್ ಹೆಸರು ಜಾಕ್ ಅಂಡ್ ಜಿಲ್ ಹತ್ರ ಇದೆ ಅಂತ. ಅದನ್ನೇನಾದ್ರು ನೀನ್ ತಗೊಂಡು ಸರಿಯಾಗಿರೋ ಜಾಗಕ್ಕೆ ಅದನ್ನ ಹಾಕ್ಬಿಟ್ರೆ ಅದು ಬೆಳ್ಕೊಂಡು ಸೀದಾ ಒಂದು ಮೂಡಕ್ಕೆ ಹೋಗಿ ಕನೆಕ್ಟ್ ಆಗುತ್ತೆ. ಅಲ್ಲಿ ತುಂಬಾ ಚಿನ್ನಗಳಿದೆ ಅಂತ ಹೇಳ್ತಿರ್ತಾರೆ. ಪುಸ್ ಕೂಡ ಹೌದಾ ಸರಿ, ಈಗ ಜಾಕ್ ಅಂಡ್ ಜಿಲ್ ಎಲ್ಲಿ ಸಿಗ್ತಾರೆ ಹೇಳಿ ಅಂತ ಕೇಳ್ತಾನೆ. ಈ ಕಡೆ ಜಾಕ್ ಅಂಡ್ ಜಿಲ್ಲು ಆ ಮ್ಯಾಜಿಕಲ್ ಬಿನ್ಸ್ ನೆಲ್ಲ ತನ್ನ ಕೈಯಲ್ಲಿ ಕೊಂಡು ತನ್ನ ಕೈನೇ ಲಾಕ್ ಮಾಡ್ಕೊಂಡಿರ್ತಾನೆ ಒಂದ್ ಬಾಕ್ಸ್ ಒಳಗಡೆ. ಮತ್ತೆ ಅವ್ರೊಂದು ಟೌನಿಗೆ ಬಂದ್ಬಿಟ್ಟು ಒಂದು ಮನೆನ ರೆಂಟ್ ತಗೊಂಡಿರ್ತಾರೆ. ನಮ್ ಪುಸ್ ಕೂಡ ಹೇಗಾದ್ರು ಮಾಡಿ ಅದನ್ನ ಕದಿಲೇಬೇಕು ಅನ್ಬಿಟ್ಟು ಇವ್ರಿರೋ ಜಾಗಕ್ಕೆ ಬರ್ತಾನೆ. ಇವ್ರಿರೋ ಜಾಗಕ್ಕೆ ಬಂದು ನೋಡ್ತಾ ಇರ್ತಾನೆ. ಅಲ್ಲಿಗೆ ಇನ್ನೊಬ್ಬ ಯಾರೋ ಒಬ್ಬ ಬಂದಿರ್ತಾನೆ ಆ ಮ್ಯಾಜಿಕಲ್ ಬಿನ್ಸ್ ನ ಕದಿಯಕ್ಕೆ ಅಂತ. ನಮ್ ಪುಸ್ ಕೂಡ ಯಾರು ನೀನು ಇಲ್ಲಿಗೆ ಅಂತ ಬಂದೆ ಅಂದಾಗ ನಾನು ನಿನ್ನ ಕೇಳ್ತಾ ಇದ್ದೀನಿ ನೀನ್ ಯಾರು ಅಂತ. ಇದ್ರ ಮಧ್ಯೆ ಇವರಿಬ್ರಿಗೂ ಜಗಳ ಆಗೋಷ್ಟರಲ್ಲಿ ಜಾಕ್ ಇವ್ರನ್ನ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಇವರಿಬ್ರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಪುಸ್ಸು ನಿನ್ನಿಂದ ಕಣೋ ಆ ಮ್ಯಾಜಿಕಲ್ ಬೀನ್ಸ್ ಮಿಸ್ ಆಗಿದ್ದು ನನ್ನ ಕೈಲಿ ಅಂದ್ಬಿಟ್ಟು ಪುಸ್ಸು ಅವನ್ಗೆ ಹೊಡೆಯನಂತ ಹೋಗ್ತಾ ಇರ್ತಾನೆ. ಅವನು ಸೀದಾ ತಪ್ಪಿಸ್ಕೊಂಡು ಒಂದು ಕ್ಯಾಟ್ ಕಮ್ಯುನಿಟಿ ಹತ್ರ ಬರ್ತಾರೆ. ಪುಸ್ಸು ನೀನ್ ಅಲ್ಲಿ ಬಂದ್ಬಿಟ್ಟು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ, ಅದಿನ್ನೇ ನನ್ ಕೈಗೆ ಬರ್ತಿತ್ತು ಅಷ್ಟ್ರಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ ಅಂತಿರ್ಬೇಕಾದ್ರೆ ಇವರು ಡ್ಯಾನ್ಸ್ ಅಲ್ಲೇ ಫೈಟಿಂಗ್ ಮಾಡ್ಕೋತಾ ಇರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಪುಸ್ಗೆ ಇವ್ರು ಇಷ್ಟೇ ಗಂಟೆ ಫೈಟ್ ಮಾಡ್ತಿದ್ನಲ್ಲ ಇದೊಂದು ಲೇಡಿ ಕ್ಯಾಟ್ ಅಂತ. ಆ ಲೇಡಿ ಕ್ಯಾಟ್ ನ ನೋಡಿದ ತಕ್ಷಣ ಪುಸ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಗ್ಬಿಡ್ತಾಳೆ ಅವಳು. ಪುಸ್ ಕೂಡ ಇವಳನ್ನ ಮಾತಾಡ್ಸೋಣ ಅಂತ ಅವಳನ್ನ ಫಾಲೋ ಮಾಡ್ಕೊಂಡು ಒಂದು ರೂಮ್ ಒಳಗಡೆ ಹೋಗ್ತಾನೆ. ಆದ್ರೆ ಇಲ್ಲಿ ಅವ್ನಿಗೆ ಆ ಹುಡುಗಿ ಕಾಣೋದಿಲ್ಲ. ನೋಡ್ತಾನೆ ಸಡನ್ ಆಗಿ ಇಲ್ಲಿ ಇವ್ನ ಹಳೆಯ ಫ್ರೆಂಡು ಇವನ್ಗೆ ಹಂಟಿ ಸಿಗ್ತಾನೆ. ಹಂಟಿ ಪುಸ್ನಿ ನೋಡಿದ ತಕ್ಷಣ ಸಾರಿ ಕೇಳ್ತಾ ಇರ್ತಾನೆ ಪುಸ್ ಹತ್ರ. ಪುಸ್ ಕೂಡ ನೀನಾಕೋ ಇಲ್ಲಿಗೆ ಬಂದೆ ಅಂತ ಇವನು ಕೇಳ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೊಂಬೇಡ ನನ್ನ ಗೆಳೆಯ, ನನಗೆ ಗೊತ್ತು ನನ್ ಮೇಲೆ ನಿನಗೆ ತುಂಬಾ ಕೋಪ ಇದೆ ಅಂತ. ಆದ್ರೆ ಒಂದ್ಸಲ ಯೋಚನೆ ಮಾಡು, ಆ ಇನ್ಸಿಡೆಂಟ್ ಅಲ್ಲಿ ನೀನ್ ಒಬ್ನೇ ಅಲ್ಲ ತಗ್ಲಾಕೊಂಡಿದ್ದು, ನಾನು ತಗ್ಲಾಕೊಂಡಿದ್ದೆ. ನಾನು ಇಷ್ಟು ದಿನ ಬರೀ ಜೈಲಲ್ಲೇ ಕಾಲ ಕಳ್ದೆ, ಅಟ್ಲೀಸ್ಟ್ ನೀನಾದ್ರೂ ಹೊರಗಡೆ ಸ್ವಲ್ಪ ಕದ್ದು ಮುಚ್ಚಿ ಬದುಕ್ತಾ ಇದ್ದೆ ಅಂತ ಹಂಟಿ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿ ನಮಗ್ ಗೊತ್ತಾಗುತ್ತೆ ಇವರಿಬ್ರು ಪಾಸ್ಟ್ ಅಲ್ಲಿ ಒಂದ್ ಕಳ್ತನ ಮಾಡಕ್ ಹೋಗಿ ತಗ್ಲಾಕೊಂಡು ಜೈಲ್ ಶಿಕ್ಷಣ ಅನುಭವಿಸಿದ್ರು ಅಂತ. ಹಂಟಿ ಇವನ ಹತ್ರ ಆ ಮ್ಯಾಜಿಕಲ್ ಬೀನ್ಸ್ ಬಗ್ಗೆ ಹೇಳ್ತಾನೆ. ನಾನು ಈ ಮ್ಯಾಜಿಕಲ್ ಬೀನ್ಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಇದನ್ನು ನಾವು ಹೇಗಾದ್ರೂ ಮಾಡಿ ಆ ಜಾಕ್ ಹತ್ರದಿಂದ ಕತ್ಕೊಂಡ್ಬಿಟ್ರೆ, ನಾವು ಅದನ್ನ ಸರಿಯಾದ ಜಾಗಕ್ಕೆ ತಗೊಂಡೋಗಿ ಹಾಕ್ಬಿಟ್ರೆ ನಾವು ಅತಿ ಬೇಗ ಶ್ರೀಮಂತರಾಗಿ ಹೋಗ್ಬಿಡ್ತೀವಿ. ಇದಕ್ಕೆ ನನಗೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾ ಇರ್ತಾನೆ. ಪುಸ್ ಕೂಡ ಏನೋ ಸಹಾಯನ, ನಿನ್ ಜೊತೆ ಏನಾದ್ರೂ ಇನ್ನೊಂದ್ಸಲಿ ಸೇರ್ಕೊಂಡ್ಬಿಟ್ರೆ ನನ್ನ ಪುನಃ ಜೈಲ್ ಪಾಲ್ ಮಾಡ್ಬಿಡ್ತೀಯ ಅನ್ಬಿಟ್ಟು ಅಲ್ಲಿಂದ ಇವನಿಗೆ ಸಹಾಯ ಮಾಡ್ದಲ್ಲಿ ಹೊಂಟೋಗ್ಬಿಡ್ತಾನೆ. ಆ ಲೇಡಿ ಕ್ಯಾಟ್ ಇದ್ದಾಳಲ್ಲ ಅವಳು ಈ ಹಂಟಿನ ಫ್ರೆಂಡು. ಅವಳ ಹೆಸರು ಬಂದ್ಬಿಟ್ಟು ಕಿಟಿ ಅಂತ. ಕಿಟಿ ಹಂಟಿ ಹತ್ರ ತಡಿ ನಾನು ಅವನ ಕನ್ವಿನ್ಸ್ ಮಾಡ್ತೀನಿ ಅನ್ಬಿಟ್ಟು ಪುಸ್ನ ಕನ್ವಿನ್ಸ್ ಮಾಡಕ್ಕೆ ಬರ್ತಾಳೆ. ಪುಸ್ ಹತ್ರ ಬಂದ್ಬಿಟ್ಟು ನಿನ್ಗೂ ಹಂಟಿಗೂ ಏನ್ ಜಗಳ ಆಗಿತ್ತೋ, ಎಂತಕ್ ನೀವಿಬ್ರು ಈ ತರ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ ಪುಸ್ ಅವನ್ ಸ್ಟೋರಿನ ಹೇಳಕ್ ಶುರು ಮಾಡ್ತಾನೆ. ಸುಮಾರು ವರ್ಷಗಳ ಹಿಂದೆ ನಾನ್ ಚಿಕ್ಕವನಾಗಿರ್ಬೇಕಾದ್ರೆ ಈ ಸೆಂಟ್ರಿ ಕಾರ್ಡು ಅನ್ನೋ ಒಂದು ಅನಾಥಾಶ್ರಮದಲ್ಲಿ ನನ್ನ ತಂದ್ಬಿಟ್ಬಿಟ್ರು. ಅಲ್ಲಿ ನನಗೆ ಇಮ್ಯಾಲ್ಡಾ ಅನ್ನೋ ಒಂದು ತಾಯಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲೇ ನನಗೆ ಫ್ರೆಂಡ್ ಆಗಿದ್ದು ಈ ಹಂಟಿ. ಆ ಅನಾಥಾಶ್ರಮದಲ್ಲೇ ಹುಡುಗರು ನನ್ನ ರೇಗಿಸ್ತಾ ಇದ್ರು. ನನ್ನ ಕಾಪಾಡಕ್ಕೆ ಅಂತ ಹಂಟಿ ಬಂದ. ಹಂಟಿನೂ ಕೂಡ ಅವರು ತುಂಬಾ ರೇಗಿಸ್ತಾ ಇದ್ರು ಮತ್ತೆ ಹೊಡಿತಾ ಇದ್ರು. ಇದರಿಂದ ನಾನು ಅವ್ರಿಗೆ ಒಂದ್ ಸ್ಪೂನ್ ಅಲ್ಲಿ ಹೊಡೆದು ಹಂಟಿನ ನಾನು ಕಾಪಾಡ್ದೆ. ಅಲ್ಲಿಂದನೇ ಹಂಟಿ ಮತ್ತೆ ನನ್ನ ಫ್ರೆಂಡ್ಶಿಪ್ ಬೆಳೀತು. ಹಂಟಿ ತುಂಬಾ ಇಂಟೆಲಿಜೆಂಟ್ ಅಂದ್ರೆ ಇಂಟೆಲಿಜೆಂಟ್. ಅವನ್ಗೆ ಈ ಮ್ಯಾಜಿಕಲ್ ಬೀನ್ಸ್ ಅಂದ್ರೆ ನಂಬಿಕೆ ಇತ್ತು. ಅವ್ನ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ದ. ಅವನೇ ನನ್ಗೆ ಈ ಪುಸ್ ಅಂತ ಒಂದು ಹೆಸರನ್ನ ಕೊಟ್ಟಿದ್ದು. ಆಮೇಲೆ ಮುಂದೆ ಬರ್ತಾ ಬರ್ತಾ ಹಂಟಿ ನಾನು ಒಂದೊಂದಾಗಿ ಏನೋ ಕದಿಯಕ್ಕೆ ಶುರು ಮಾಡ್ದೋ. ಇದರಿಂದ ತಗ್ಲಾಕೊಂಡ್ಬಿಡ್ತಿದ್ದೋ. ಎಷ್ಟೋ ಸಲ ಇವ್ರನ್ನ ಸಾಕ್ತಾ ಇರೋ ಇಮೆಲ್ಡಾ ಅಮ್ಮನೆ ಇವ್ರನ್ನ ಬಿಡಿಸಿರ್ತಾರೆ. ಮತ್ತೆ ಇಮೆಲ್ಡಾ ತಾಯಿ ಹೀಗೆ ಮಾಡ್ತಿದ್ರೆ ಏನಾದ್ರು ನೀವು ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ರು ಅಂತ ಬೈತಾ ಇರ್ತಾರೆ. ಇದರಿಂದ ಹಂಟಿಗೆ ನನಗೆ ಬೇಜಾರಾಗಿ ಒಂದು ಮಾಡಿ ಮೇಲೆ ಕೂತಿದ್ದೋ. ಹಂಟಿಗೆ ಕೋಪ ಬಂದಾಗೆಲ್ಲ ಒಂದು ಕಲ್ಲನ್ನ ತಗೊಂಡು ಎಸಿತಾ ಇರ್ತಾನೆ. ಹಾಗೆ ಎಸಿತಾ ಇರ್ಬೇಕಾದ್ರೆ ಆ ಕಲ್ಲು ಒಂದು ಟ್ರಕ್ನ ಗೇಟ್ನ ಓಪನ್ ಮಾಡ್ಬಿಡುತ್ತೆ. ಅದ್ರೊಳಗಡೆ ಒಂದು ಗೂಳಿ ಇರುತ್ತೆ. ಆ ಗೂಳಿ ಸೆಂಟ್ರಿಕಾಡೋ ಪೊಲೀಸನ ತಾಯಿ ಆ ರಸ್ತೆಯಲ್ಲಿ ಇರ್ತಾರೆ. ಆ ಗೂಳಿ ಅವ್ರ ತಾಯಿನ ಗುದ್ದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪುಸ್ ಇದನ್ನೆಲ್ಲ
ಸೂಪರ್ ಹೀರೋ ತರ ಹಾರಿ ಆ ಗೂಳಿ ಕೊಂಬಿಟ್ಕೊಂಡು ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಇದರಿಂದ ಅಲ್ಲಿರೋ ಜನಗಳಿಗೆಲ್ಲ ಪುಸ್ನ ದೊಡ್ಡ ಹೀರೋ ತರ ಸೆಲೆಬ್ರೇಟ್ ಮಾಡ್ತಾರೆ. ಪುಸ್ಸು ತನ್ನ ತಾಯಿನ ಕಾಪಾಡ್ದ ಅನ್ಬಿಟ್ಟು ಪುಸ್ಗೆ ಥ್ಯಾಂಕ್ ಯು ಹೇಳ್ತಾ ಇರ್ತಾನೆ ಆ ಪೊಲೀಸು. ಇಲ್ಲಿ ಅವನ ತಾಯಿ ಇಮೇಲ್ಡಾ ಕೂಡ ಪುಸ್ಗೆ ಒಂದು ಬೂಟ್ಸ್ ನ ಕೊಡ್ತಾಳೆ. ಇದರಿಂದನೇ ಈ ಮೂವಿಗೆ ಈ ಪುಸ್ಗೆ ಪುಸ್ಸಿನ್ ಬೂಟ್ಸ್ ಅಂತ ಒಂದು ಹೆಸರು ಬಂದಿದ್ದು. ಮತ್ತೆ ಅವನ್ಗೆ ಒಂದು ಹ್ಯಾಟ್ ನ ಕೊಟ್ಟಿ ಅವನ್ನ ಆ ಜಾಗದ ಒಂದು ಹೀರೋ ತರ ನೋಡ್ತಾ ಇರ್ತಾರೆ. ಪುಸ್ಸು ಈ ಕಳ್ತನ ಬಿಟ್ಬಿಟ್ಟು ಒಂದ್ ಹೀರೋ ತರ ಒಂಥರ ಹವಾ ಮೇಂಟೈನ್ ಮಾಡ್ತಾ ಇರ್ತಾನೆ. ಈ ಕಡೆ ಹಂಪ್ಟಿ ಇದ್ದಾನಲ್ಲ ಅವನ್ಗೆ ಸ್ವಲ್ಪ ಜಲಸಿ ಫೀಲ್ ಆಗ್ತಾ ಇರ್ತಾರೆ. ಕದಿಯಕ್ ಹೋಗಿ ಇವನೇ ಲಾಕ್ ಆಗ್ತಾ ಇರ್ತಾನೆ ಯಾವಾಗ್ಲೂ. ಇದರಿಂದ ಪುಸ್ ಮೇಲೆ ಸ್ವಲ್ಪ ಜಲಸಿ ಫೀಲ್ ಆಗ್ತಾ ಇರ್ತದೆ ಇವ್ನ್ಗೆ. ಪುಸ್ ಕೂಡ ಇವನ್ನ ತುಂಬಾ ಸಲ ಜೈಲಿಂದ ಬಿಡಿಸ್ಬಿಟ್ಟು ಇವ್ನ್ಗೆ ತುಂಬಾ ಸರಿ ಹೇಳ್ತಾನೆ, ನೀನ್ ಯಾಕೆ ಈ ತರ ಮಾಡ್ತಿದ್ಯಾ, ಬಿಟ್ಬಿಡೋ ಈ ಕೆಲ್ಸನ, ಇದರಿಂದ ನಮ್ಮ ನೋಡ್ಕೋತಿರೋ ನಮ್ ತಾಯಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಕಣೋ, ಪ್ಲೀಸ್ ಬಿಟ್ಬಿಡೋ ಎಂಟಿ ಈ ಕೆಲ್ಸನ ಅಂದಾಗ, ನಿನ್ಗೇನಪ್ಪಾ ನೀ ದೊಡ್ಡ ಹೀರೋ ಆಗ್ಬಿಟ್ಟೆ, ಆದ್ರೆ ನನ್ಗೆ ಯಾರು ಮರ್ಯಾದೆ ಕೊಡ್ತಾರೆ, ನನ್ನ ಒಂದು ವೇಸ್ಟ್ ಬಾಡಿ ತರನೇ ಇಲ್ಲೆಲ್ಲರೂ ನೋಡೋದು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಹಂಪ್ಟಿ ನೈಟ್ ಬಂದ್ಬಿಟ್ಟು ಪುಸ್ ಹತ್ರ ಒಂದ್ ಸಹಾಯ ಕೇಳ್ತಾ ಇರ್ತಾನೆ. ನಾನು ಒಬ್ಬಂಗೆ ಸಾಲ ಕೊಡ್ಬೇಕಿತ್ತು, ಅವ್ನು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ನಾನಿಂದ ತಪ್ಪಿಸ್ಕೊತೀನಿ, ಈ ಗೋಡೆ ನತ್ತಕ್ಕೆ ನನಗೆ ಸಹಾಯ ಮಾಡೋದ್ಬಿಟ್ಟು ಪುಸ್ನ ಹಾಕೊಂಡು ಆ ಗೋಡೆ ನತ್ತಕ್ಕೆ ಸಹಾಯ ಕೇಳ್ತಾನೆ. ಇವನು ಕೂಡ ಸಹಾಯ ಮಾಡ್ತಾನೆ. ಆಮೇಲೆ ಪುಸ್ ನೋಡ್ತಾನೆ ಇವನ್ ಬಂದಿರೋದು ಬ್ಯಾಂಕ್ ಹತ್ರ. ಪುಸ್ ನೋಡ್ತಾನೆ ಹಂಪ್ಟಿ ಬ್ಯಾಂಕ್ ನ ಲೂಟಿ ಮಾಡ್ಕೊಂಡು ಅದ್ಲಿರೋ ದುಡ್ಡನ್ನೆಲ್ಲ ತಗೊಂಬಂದು ಇವ್ರದೊಂದು ಕುದುರೆ ಗಾಡಿ ಇರುತ್ತೆ ಅದ್ರೊಳಗಡೆ ಹಾಕ್ಬಿಡ್ತಾನೆ. ಪುಸ್ಕೆ ಒಂದ್ ನಿಮಿಷ ಶಾಕ್ ಹೋಗ್ಬಿಡುತ್ತೆ, ಏನ್ಕೋ ನನ್ನ ಹತ್ರ ಈ ತರ ಮಾಡ್ದೆ, ಇಂಡೈರೆಕ್ಟ್ ಆಗಿ ನನ್ನನ್ನ ಕಳ್ಳ ಮಾಡ್ಬಿಟ್ಟಲ್ಲ ಅನ್ಬಿಡ್ತಾನೆ. ಹಂಪ್ಟಿ ಕೂಡ ನೀನ್ ಮಾತ್ರ ಒಳ್ಳೆನಾಗಿರ್ಬೇಕಾ, ನಾನ್ ಕೆಟ್ಟನಾಗಿರ್ಬೇಕಾ, ಈಗ ನೀನು ಕೆಟ್ಟವನಾಗು ಅನ್ಬಿಟ್ಟು ಹೇಳ್ತಾ ಇರ್ತಿದ್ದಂಗೆ ಅಲ್ಲಿಗೆ ಪೊಲೀಸವ್ರು ಬರ್ತಾ ಇರ್ತಾರೆ. ಆ ಪೊಲೀಸವನು ಈ ಪುಸ್ನ ನೋಡಿ ಒಂದ್ ನಿಮಿಷ ಶಾಕ್ ಹೋಗ್ತಾನೆ. ಇವ್ನ ಎಲ್ಲಾರ್ಗು ಹೀರೋ ಆಗಿರ್ತಾನೆ ಪುಸ್ಸು, ಇರೋರ್ಗೆಲ್ಲ ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಅನ್ಬಿಟ್ಟು ಅಲ್ಲೆಲ್ಲರೂ ಇರೋರು ಅವನ್ನ ಹಿಡಿಯೋಕೆ ಅಂತ ಬರ್ತಾರೆ. ಇವನು ಕೂಡ ವಿಧಿ ಇಲ್ದಲೆ ಅವ್ರೆಲ್ಲಾರ ಕೈಯಿಂದ ತಪ್ಪಿಸ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಪುಸ್ ಕೂಡ ಹೆಮ್ಟಿಗೆ ಬೈತಾ ಆ ಗಾಡಿನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಅನ್ಯಾಯವಾಗಿ ನನ್ನ ಕಳ್ಳನ್ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ಅವ್ರು ಪೊಲೀಸ್ನವ್ರು ಏನ್ ಸುಮ್ನೆನಾ ಇವ್ರನ್ನ ಬಿಡ್ದಂಗೆ ಇವ್ರನ್ನ ಆಟಾಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಇವ್ನ ಗಾಡಿ ಕಂಟ್ರೋಲ್ ತಪ್ಪೋಗಿ ಆ ಗಾಡಿ ದಬಾಕೊಂಡು ಒಂದು ಬ್ರಿಡ್ಜ್ ಮೇಲೆ ಬರ್ತಾರೆ. ಇವರಿಬ್ರು ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆ ಕಾಸಿರೋ ಗಾಡಿ ಎಲ್ಲ ಸೀದಾ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಹಂಪ್ಟಿ ಕೂಡ ಉಲ್ಟಾ ಆಗ್ಬಿಟ್ಟಿರ್ತಾನೆ. ನನ್ನ ಕಾಪಾಡೋನ ಎತ್ಬಾರೋ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಇರ್ಬೇಕಾದ್ರೆ ಅಷ್ಟರಲ್ಲಿ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಇವನ್ಗೂ ವಿಧಿ ಕಾಣ್ದಲೆ ನನ್ನ ತಗ್ಲಾಕ್ಸ್ತೆ ಅಲ್ವಾ, ಈಗ ನೀನೇ ಕಾಪಾಡ್ಕೊಂಡ್ಬಿಟ್ಟು ಆ ಬ್ರಿಡ್ಜ್ ಮೇಲಿಂದ ಜಂಪ್ ಹೊಡೆದು ಬಿಡ್ತಾನೆ. ಜಂಪ್ ಹೊಡೆದು ಆ ಊರಿಂದ ತುಂಬಾ ದೂರ ಹೊಂಟೋಗ್ಬಿಡ್ತಾನೆ. ಇದೇ ಕಾರಣಕ್ಕೆ ಹಂಪ್ಟಿ ಪೊಲೀಸ್ನವರಿಂದ ಎದುರ್ಕೊಂಡು ಬಚ್ಚಿಕೊಂಡು ಬದುಕ್ತಾ ಇರ್ತಾನೆ. ಎಲ್ಲರೂ ಕೂಡ ಇವನ್ನ ಕಳ್ಳ ಅನ್ಕೊಂಡೇ ಇರ್ತಾರೆ. ಇದು ಕಿಟ್ಟಿ ನನ್ನ ಲೈಫ್ ಸ್ಟೋರಿ ಅಂತ ಕಿಟ್ಟಿಗೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪುನಃ ಹಂಪ್ಟಿ ಬರ್ತಾನೆ. ಹಂಪ್ಟಿ ಬಂದ್ಬಿಟ್ಟು ಎಲ್ಲೇ ಸಾರಿ ಕಣೋ ಅಂತ ನಾನು ಕೇಳಿದೆ ತಾನೆ, ಇದೊಂದ್ಸಲ ನನಗೆ ಸಹಾಯ ಮಾಡೋ ಪ್ಲೀಸ್ ಕಣೋ, ಈ ಮ್ಯಾಜಿಕಲ್ ಬೀನ್ಸ್ ಹೊಡ್ಕೋಕೆ ನನ್ನ ಜೀವನ ಪೂರ್ತಿ ಇಕ್ಬಿಟ್ಟಿದ್ದೀನಿ ಕಣೋ, ಪ್ಲೀಸ್ ಕಣೋ ಇದೊಂದ್ಸಲ ಸಹಾಯ ಮಾಡೋ ಅಂತ ಕೇಳ್ಕೊತಾ ಇರ್ತಾನೆ. ಕೂಡ ಸರಿ ಆಯ್ತು, ಇದು ನಾನು ನಿನ್ಗೋಸ್ಕರ ಅಲ್ಲ, ನಾನು ನನ್ನ ಅಮ್ಮನಿಗೋಸ್ಕರ ಮತ್ತೆ ನನ್ನ ಊರಿನ ಜನರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಈ ಕಡೆ ಜಾಕ್ ಮತ್ತೆ ಜಿಲ್ಲು ಆ ಜಾಗನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಇವರು ಕೂಡ ಸೂಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರ ಗಾಡಿ ಬರ್ಲಿ ಅಂತ ಕಾಯ್ಕೊಂಡು ಕುಂತಿರ್ತಾರೆ. ಆ ಗಾಡಿ ಬಂದಿದ ತಕ್ಷಣ ಪುಸ್ ಮತ್ತೆ ಕಿಟಿ ಕೂಡ ಆ ಗಾಡಿ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ಮ್ಯಾಜಿಕಲ್ ಬೀಸ್ ನ ತರ ಅಂತ ಒಳಗಡೆ ನೋಡ್ತಾರೆ. ಕೆಳಗಡೆ ಎಲ್ಲ ಈ ಹಂದಿ ಮರಿಗಳು ಮನಗಿರ್ತವೆ. ಇವರು ಕೂಡ ಜಾಸ್ತಿ ಸೌಂಡ್ ಮಾಡ್ದಂಗೆ ಅದ್ರ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಪುಸ್ಸಿ ತನ್ನ ಕೈಲಿರೋ ಉಗ್ರನ ಯೂಸ್ ಮಾಡ್ಕೊಂಡು ಆ ಲಾಕರ್ನೆಲ್ಲ ಓಪನ್ ಮಾಡ್ಬಿಡ್ತಾನೆ. ಇವನು ಆ ಬೀನ್ಸ್ ತೆಗಿಯಕ್ ಹೋಯ್ತಾನೆ. ಆದ್ರೆ ಇವಳನ್ನ ಕಿಟಿ ತಡೆದ್ಬಿಟ್ಟು ತಡಿ ನನ್ ಕೈ ಸಾಫ್ಟ್ ಆಗಿದೆ ಅಂತ ನಾನ್ ತೆಗಿತೀನಿ ಅನ್ಬಿಟ್ಟು ಆ ಬೀನ್ಸ್ ಗಳನ್ನೆಲ್ಲ ಆಚೆ ತೆಗಿತಾನೆ. ಇವನ್ಗೆ ಆ ಬೀನ್ಸ್ ಸಿಕ್ಕಿರೋ ಖುಷಿಲಿ ಒಂದು ಹಂದಿ ಮರಿನ ತುಳಿದು ಬಿಡ್ತಾನೆ. ಅದು ಜೋರಾಗಿ ಕಿರ್ಚಾಡ್ಬಿಡುತ್ತೆ. ಇವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ ಬೀನ್ಸ್ ತಕ್ಕದಿಯಕ್ಕೆ ಯಾರೋ ಬಂದಿದ್ದಾರೆ ಅಂತ. ಒಳಗಡೆ ಬಂದು ನೋಡ್ತಾರೆ, ಇವ್ರಿಬ್ರು ಇರ್ತಾರೆ. ಆಹಾ ಬೆಕ್ಕಳ ನಮ್ಮನ್ನ ಯಾಮರ್ಸಕ್ ನೋಡ್ತೀರಾ ಅನ್ಬಿಟ್ಟು ಜಾಕ್ ಒಂದ್ ಗಂಡ್ ತಗೊಂಡ್ ಶೂಟ್ ಮಾಡಕ್ ನೋಡ್ತಾನೆ. ಕೆಟ್ಟಿ ಹೋಗಿ ಅವ್ನ ಮಕನ್ ಮೇಲೆ ಕೆರಿತಾನೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಅವರಿಬ್ಬರನ್ನ ಅಲ್ಲೇ ಲಾಕ್ ಮಾಡ್ಬಿಡ್ತಾನೆ. ಈ ಕಡೆ ಹಂಪ್ಟಿನ ಕೂಡ ಒಂದು ಕುದುರೆ ಗಾಡಿನ ತಗೊಂಡು ಇವ್ರ ಹತ್ರ ಬರ್ತಾ ಇರ್ತಾನೆ. ಈ ಕಡೆ ಪುಸಿನ ಜಿಲ್ಲು ಹಿಡ್ಕೊಂಡು ಅವನ್ನ ಸಾಯಿಸಕ್ಕೆ ಅಂತ ನೋಡ್ತಾ ಇರ್ತಾಳೆ. ಆಗ ಹಂಪ್ಟಿ ಬಂದ್ಬಿಟ್ಟು ಆ ಕುದುರೆ ಗಾಡಿಗೆ ಡ್ಯಾಶ್ ಹೊಡೆದ್ಬಿಟ್ಟು ಪುಸ್ನ ತನ್ನ ಗಾಡಿಗೆ ಹತ್ತಿಸ್ಕೋತಾನೆ. ಅವ್ರು ಕೂಡ ಏನ್ ಸುಮ್ನೆ ಅಲ್ಲ, ಆ ಗಾಡಿಗಳಿಗೆಲ್ಲ ಒಂದು ಬಾಂಬ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಇವ್ರ ಮೇಲೆ ಶೂಟ್ ಮಾಡ್ತಾ ಇರ್ತಾನೆ. ಇವನು ಕೂಡ ಸೂಪರ್ ಆಗಿ ತಪ್ಪಿಸ್ಕೋತಾ ಇರ್ತಾನೆ. ಅದರಿಂದ ಕೊನೆ ಟೈಮ್ ಇಲ್ಲಿ ಬರ್ತಾ ಮುಂದೆ ಬ್ರಿಡ್ಜ್ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಜಾಕ್ ಮತ್ತೆ ಜಿಲ್ಲಿ ಆ ಗಾಡಿನ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಆದ್ರೆ ಹಂಪ್ಟಿ ಇದ್ದಾನಲ್ಲ ಅವನು ಸೀದಾ ಬ್ರಿಡ್ಜ್ ನೇ ಹಾರಿಸ್ಬಿಡ್ತಾನೆ. ಕೆಳಗಡೆ ಬೀಳ್ತವ್ರೆ ಅಂತ ನೋಡಿದ್ರೆ ಹಂಪ್ಟಿ ಒಂದು ಮಿನಿ ಪ್ಲೇನ್ ತರ ಮಾಡಿರ್ತಾನೆ. ಆ ಗಾಡಿನ ಇನ್ ಸ್ವಲ್ಪ ಇಂಟೆಲಿಜೆಂಟ್ ಇರ್ತಾನೆ ಹಂಪ್ಟಿ. ಆ ಗಾಡಿನ ಪ್ಲೇನ್ ತರ ಡಿಸೈಡ್ ಮಾಡಿಕೊಂಡಿರ್ತಾನೆ. ಇದನ್ನ ನೋಡಿ ಫುಲ್ ಖುಷಿ ಆಗ್ತಾರೆ ಇವರು. ಇಲ್ಲಿ ಹೀಗೆ ಆ ಕುದುರೆ ಗಾಡಿನ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಪುಸ್ ಇದ್ದಾನಲ್ಲ ಅವನು ಕಿಟ್ಟಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ. ಕಿಟ್ಟಿಗೆ ತನ್ನ ಕೈಗಳಿಂದ ಉಗುರನ್ನ ಆಚೆ ತೆಗಿಯೋಕ್ಕಾಗಲ್ಲ. ಈ ಬೇಕಲ್ ರೀತಿ ಏತಕ್ಕೆ ನಿಂಗೆ ಆತರ ಆಯ್ತು ಅಂತ ಪುಸಿ ಕಿಟ್ಟಿನ ಕೇಳಿದಾಗ ನನ್ನನ್ನು ಒಬ್ಬ ಸಾಕ್ತಿದ್ದ, ಅವನ್ಗೆ ಹೀಗೆ ನಾನು ಪರಿಸ್ಬಿಟ್ಟೆ, ಹಾಗಾಗಿ ನನ್ನ ಉಗುರುಗಳನ್ನೆಲ್ಲ ಅವ್ನು ಸೀದಾ ಕಟ್ಟೆ ಮಾಡಾಕ್ಬಿಟ್ಟ, ಅದೇನ್ ಯಾವತ್ತು ಬೆಳಿಲೇ ಇಲ್ಲ, ಮತ್ತೆ ಹಂಪ್ಟಿನೇ ನನ್ನ ಅಲ್ಲಿಂದ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಾ ಇರ್ತಾನೆ. ಹಂಪ್ಟಿ ಕೂಡ ನಿಲ್ಸು ಇದೇ ಆ ಜಾಗ ಅನ್ಬಿಟ್ಟು
ಆ ಜಾಗನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಇರುತ್ತದು. ಹಂಟಿ ಒಂದು ಚಿಕ್ಕ ಗುಂಡಿನ ತೊಡ್ತಾನೆ. ಪುಸ್ ಕೂಡ ಆ ಮ್ಯಾಜಿಕಲ್ ಬೀನ್ಸ್ ನ ಅದ್ರೊಳಗಡೆ ಹಾಕ್ತಾನೆ. ಹಾಕ್ತಿದ್ದಂಗೆ ಅಲ್ಲಿ ಮೋಡ ಪೂರ್ತಿ ನೀಲಿ ಕಲರ್ ಹಾಕಿ ಅಲ್ಲೊಂಥರ ಶಾರ್ಪ್ ಲೈಟ್ ಗಳು ಆ ಭೂಮಿ ಮೇಲೆ ಹೊಡೆದಂಗ ಆಗುತ್ತೆ. ಅದರಿಂದ ಒಂದು ಚಿಕ್ಕ ಗಿಡ ಆಚೆ ಬರುತ್ತೆ. ಇವ್ರು ಕೂಡ ಅದ್ರ ಹತ್ರ ಹೋಗಿ ನೋಡ್ತಾರೆ. ನೋಡ್ತಿದ್ದಂಗೆ ಆ ಗಿಡ ತುಂಬಾ ದೊಡ್ಡದಾಗಿ ಬೆಳಿತಾ ಹೋಗುತ್ತೆ. ಸೂಪರ್ ಆಗಿ ಆ ಗಿಡ ತುಂಬಾ ದೊಡ್ಡದಾಗಿ ಸೀದಾ ಮೋಡ್ಗಳ ಹತ್ರ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಇದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಇವರು ಕೂಡ ಫುಲ್ ಆ ಮೋಡದ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗಿ ಸ್ವಲ್ಪ ಹಾಗೆ ಹೀಗೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಒಂದು ಸುಂದರವಾಗಿರೋ ಒಂದು ಮನೆ ಕಾಣುತ್ತೆ. ಆ ಮನೆ ಒಳಗಡೆ ಇವ್ರು ಹೋಗ್ತಾರೆ. ಇಲ್ಲಿ ಹಂಟಿ ಇದಾನಲ್ಲ, ಅವನು ಒಂದು ಗೋಲ್ಡ್ ಡ್ರೆಸ್ ನ ಹಾಕೊಂಡಿರ್ತಾನೆ. ಒಂದ್ ಸ್ವಲ್ಪ ಗೊತ್ತಾಗ್ಬಾರ್ದು ಯಾರಿಗೂ ಅಂತ. ಇವ್ರು ಆ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಆ ಮನೆ ಮಧ್ಯೆ ಒಂದು ದೊಡ್ಡ ಕಾಡ್ತಾರೆ ಇರುತ್ತೆ. ಪುಸ್ಸು, ನೀವ್ ಹೋಗಿ ಆ ಚಿನ್ನ ಎಲ್ಲಿದೆ ಅಂತ ನೋಡಿ, ನಾನು ಇಲ್ಲಿ ಇರೋ ರಾಕ್ಷಸರುಗಳನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಹಂಟಿ ಹೇಳ್ತಾನೆ, ಇಲ್ಲಿ ಯಾವ ರಾಕ್ಷಸರುಗಳು ಇಲ್ಲ ಕಣೋ, ಆವಾಗಿದ್ರು ಇವಾಗ ಯಾರು ಇಲ್ಲ, ಇವಾಗ ಏನಿದ್ರು ಬರೀ ಚಿನ್ನ ಅಷ್ಟೇ ಇರೋದಿಲ್ಲಿ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ. ಇವ್ರಿಗೆ ಒಂದು ದೊಡ್ಡ ಹಳ್ಳ ಕಾಣಿಸುತ್ತೆ. ಆ ಕಡೆಗೆ ಹೋಗಕ್ಕೆ ಇವ್ರಿಗೆ ದಾರಿನೇ ಸಿಗೋದಿಲ್ಲ. ಆಗ ಒಂದು ಐಡಿಯಾ ಮಾಡ್ತಾರೆ. ಅಲ್ಲೇ ಒಂದು ಬಿಯರ್ ಬಾಟ್ಲನ್ನ ನೋಡ್ತಾರೆ. ಆ ಬಿಯರ್ ಬಾಟ್ಲು ಕ್ಯಾಪ್ಗೆ ಒಂದು ಹಗ್ಗನ ಕಟ್ತಾರೆ. ಹಗ್ಗನ ಕಟ್ಟಿ ಅದು ಸೀದಾ ಜಂಪ್ ಆಗಿ ಈ ಕಾಡ್ ಹತ್ರ ಬರುತ್ತೆ. ಈ ಕಾಡೊಳಗಡೆ ಯಾವ್ದೋ ಒಂದು ರಾಕ್ಷಸ ಇರೋ ತರ ತೋರಿಸ್ತಾರೆ. ಮತ್ತೆ ಆ ಹಗ್ಗನ ಒಂದ್ ಗಿಡಕ್ಕೆ ಕಟ್ತಾರೆ. ಹಂಟಿ ಕೂಡ ಒಂದು ಹಗ್ಗನ ಯೂಸ್ ಮಾಡ್ಕೊಂಡು ಈ ಕಡೆಗೆ ಬರ್ತಾನೆ. ಅಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋಗಿ ಹುಡುಕ್ತಿರ್ಬೇಕಾದ್ರೆ ಇವ್ರಿಗೆ ಎಲ್ಲಿ ನೋಡಿದ್ರು ಚಿನ್ನ ಕಾಣಿಸುತ್ತೆ. ಇವ್ರ ಲೈಫ್ ಚೇಂಜ್ ಆಗೋಯ್ತು ಅಂತ ದಿಲ್ ಖುಷಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಚಿನ್ನಗಳು ಒಸಿ ಭಾರ ಇರೋದಿಲ್ಲ, ಇವ್ರ ಕೈಲಿ ಎತ್ತಕ್ಕೆ ಆಗ್ತಾ ಇರೋದಿಲ್ಲ. ಅಲ್ಲಿ ಇವರೊಂದು ಚಿನ್ನ ಇಡೋ ಒಂದು ಬಾತುಕೋಳಿನ ನೋಡ್ತಾ ಇರ್ತಾರೆ. ಇವ್ರೊಂದು ಪ್ಲಾನ್ ಮಾಡ್ಕೋತಾರೆ, ಈ ಬಾತುಕೋಳಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಚಿನ್ನ ಅಂತ ಎತ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ವೇಟ್ಸ್ ಇರುತ್ತೆ. ಬಾತುಕೋಳಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಅದನ್ನ ಎತ್ಕೊಂಡು ಓಡ್ತಾ ಇರ್ತಾರೆ. ಆಗ ಇವ್ರ ಮೇಲೆ ಯಾವ್ದೋ ಒಂದು ಮಾಸ್ಟರ್ ಅಟ್ಯಾಕ್ ಮಾಡೋ ತರ ಆಗುತ್ತೆ. ಇವ್ರು ಅದರಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ. ಆ ಬಾತುಕೋಳಿನ ತನ್ನ ಜೊತೆಗೆ ಹಾಕೊಂಡು ತಪ್ಪಿಸ್ಕೊಳಕಂತ ಹೋಗ್ತಾ ಇರ್ತಾರೆ. ಸೀದಾ ನೀರಿಗೆ ಬೀಳ್ತಾರೆ ಎಲ್ಲಾರು. ಆ ಮಾಸ್ಟರ್ ಕೂಡ ಇವ್ರನ್ನ ಹಿಡಿಯೋಕೆಂತ ಬರುತ್ತೆ. ಅಷ್ಟರಲ್ಲಿ ಇವರು ಒಂದು ಸುಳಿಗೆ ಸಿಗಾಕೊಂಡು ಸೀದಾ ಒಳಗಡೆಯಿಂದ ಆ ಅರಮನೆಯಿಂದಾನೆ ಆಚೆ ಬಂದ್ಬಿಡ್ತಾರೆ. ಆ ನೀರಿಂದ ಆಚೆ ಬಿದ್ದಿದ ತಕ್ಷಣ ಇವರು ಸೀದಾ ಭೂಮಿ ಕೆಳಗಡೆಗೆ ಹೋಗ್ತಾ ಇರ್ತಾರೆ. ಇವ್ರಿಗೆ ಕಂಟ್ರೋಲೇ ಸಿಗ್ತಾ ಇರೋದಿಲ್ಲ. ಆಗ ಕಿಟ್ಟಿದಾಳಲ್ಲ, ಅವಳು ಆ ದೊಡ್ಡ ಎಲೆನ ಕಿತ್ಕೊಂಡು ಒಂದು ಪ್ಯಾರಾಶೂಟ್ ತರ ಮಾಡ್ಕೋತಾಳೆ. ಇದರಿಂದ ಎಲ್ಲರೂ ಕೂಡ ಸೇಫ್ ಆಗಿ ಆ ಕೆಳಗಡೆಗೆ ಲ್ಯಾಂಡ್ ಆಗ್ತಾರೆ. ಈ ಕಡೆ ಜಾಕ್ ಮತ್ತೆ ಜಿಲ್ಲು ಇಬ್ರು ಕೂಡ ಇವ್ರನ್ನ ಹುಡುಕೊಂಡು ಬರ್ತಾ ಇರ್ತಾರೆ. ಬೈನಾಕುಲರ್ ಸಿಗುತ್ತೆ. ಅದನ್ನ ಎತ್ಕೊಂಡು ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಗಿಡ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಜಾಕ್ ಹೇಳ್ತಾನೆ, ಆಹಾ, ಆ ಹಾಲ್ ಕುಡಿಯೋ ಬೆಕ್ಕುಗಳು ಸಿಕ್ಕಿದ್ರು ಅಂದ್ಬಿಟ್ಟು ಇವ್ರನ್ನ ಹುಡುಕೊಂಡ್ ಬರ್ತಾರೆ. ಇವ್ರೇನಿಲ್ಲಿ ಚಿನ್ನ ಸಿಕ್ಕಿರೋ ಖುಷಿಲಿ ಬೆಂಕಿ ಹಚ್ಕೊಂಡು ಏನೆಲ್ಲ ಡ್ಯಾನ್ಸ್ ಆಡ್ತವ್ರೆ. ಫುಲ್ ಹೀಗೆ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಕಿಟ್ಟಿ ಪುಸ್ ಹತ್ರ ಹೀಗೆ ಏನು ಹೇಳ್ತಾ ಇರ್ತಾಳೆ, ನೀನ್ ಅಲ್ಲಿವರೆಗೂ ಬರ್ಬೇಡ, ಹೇಗಾದ್ರೂ ಮಾಡಿ ಅಂತ ಹೋಗ್ತಿರ್ಬೇಕಾದ್ರೆ ಕಿಟ್ಟಿ ಏನು ಹೇಳ್ತಾ ಇದ್ದಾಳೆ ಅಂತ ಇವಂಗೆ ಅರ್ಥನೇ ಆಗೋದಿಲ್ಲ. ಆಗ ಹಂಟಿ ಬಂದ್ಬಿಟ್ಟು, ಇನ್ಮೇಲೆ ನಾವು ಶ್ರೀಮಂತರು, ನಮ್ಮ ಮೇಲಿರೋ ಸಾಲನೆಲ್ಲ ತೀರ್ಸ್ಕೊಂಡ್ಬಿಡ್ಬೋದು ಅಂತ ಇವನು ಕೂಡ ಹೇಳ್ತಾ ಇರ್ತಾನೆ. ಪುಸ್ ಕೂಡ ಸರಿ ಮಲ್ಕೋ, ನಾಳೆ ಬೆಳಗ್ಗೆ ನಾವು ಊರಿಗೆ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಹೀಗೆ ಮಲ್ಕೋತಾ ಇರ್ಬೇಕಾರೆ ಅಲ್ಲಿಗೆ ಜಾಕ್ ಮತ್ತೆ ಜೈಲ್ ಇಬ್ರು ಬಂದ್ಬಿಟ್ಟು ಪುಸಿಗ್ ತಲೆ ಮೇಲೆ ಒಂದು ಹೊಡೆದ ತಕ್ಷಣ ಪುಸಿಗ್ ಜ್ಞಾನ ತಪ್ಪ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇದ್ರ ನಾಳೆ ಬೆಳಗ್ಗೆ ಪುಸಿಗ್ ಕಂಡ್ಬಿಟ್ಟು ನೋಡ್ತಾನೆ, ಇಲ್ಲಿ ಯಾರು ಇರೋದಿಲ್ಲ, ಚಿನ್ನದು ಮೊಟ್ಟೆಗಳು ಇರೋದಿಲ್ಲ, ಹಂಟಿನೂ ಇರೋದಿಲ್ಲ, ಕಿಟ್ಟಿನೂ ಇರೋದಿಲ್ಲ, ಒಂದ್ ಗಾಡಿನೂ ಇರೋದಿಲ್ಲ, ಯಾರಂದ್ರೆ ಯಾರು ಇರೋದಿಲ್ಲ ಇಲ್ಲಿ. ಇದರಿಂದ ಜಾಕ್ ಮತ್ತೆ ಜೈಲ್ ಇಬ್ರು ಕೂಡ ಅವನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ಬಿಟ್ಟು ಅವ್ರನ್ನ ಕಾಪಾಡೋಕೆ ಅಂತಾನೆ ಪೀಡೆಗೆ ಒಂದು ಕುದುರೆನ ತಗೊಂಡು ಇವ್ನು ಊರ್ ಕಡೆಗೆ ಬರ್ತಾನೆ. ಸುಮಾರು ದಿವಸ ಆದ್ಮೇಲೆ ಇವ್ನು ಊರ್ ಕಡೆಗೆ ಇವ್ನು ಬರ್ತಾನೆ. ಬಂದ್ಬಿಟ್ಟು ಊರೊಳಗಡೆಗೆ ಕದ್ದು ಮುಚ್ಚಿ ಹೋಗ್ತಾನೆ. ಅಲ್ಲೋಗಿ ನೋಡ್ತಾನೆ, ಹಂಟಿನ ಯಾರೋ ಹೊಡೆದಾಗ್ತಾ ಇರೋ ತರ ಕಾಣಿಸುತ್ತೆ. ಇವನು ಕೂಡ ಕಾಪಾಡೋಕೆ ಅಂತ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಹಂಟಿ, ಜಾಕ್ ಮತ್ತೆ ಜೈಲಿ ಅಲ್ಲಿರೋ ಎಲ್ಲಾರು ಕೂಡ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಇವ್ನಿಗೆ ಏನು ಅರ್ಥ ಆಗೋದಿಲ್ಲ ಒಂದ್ ನಿಮಿಷ. ಆಗ ರಿಲೀಸ್ ಮಾಡ್ತಾನೆ ನೋಡಿ ಈ ಹಂಟಿ ಅಸಲಿ ಮುಖನ. ಏನೋ ನಿನಗೇನು ಅರ್ಥ ಆಗ್ತಾ ಇಲ್ವಾ, ಇದನ್ನೆಲ್ಲ ಮಾಡಿದ್ದೆ ನಾನ್ ಕಣೋ, ನಿನ್ನ ಹತ್ರ ನಾನು ರಿವೆಂಜ್ ತೀರ್ಸ್ಕೊಬೇಕು ಅಂತಾನೆ ಕಣೋ ಈ ರೀತಿ ನಾನ್ ಮಾಡಿದ್ದು. ಆಕ್ಚುಲಿ ಆ ಮ್ಯಾಜಿಕಲ್ ಬೀನ್ಸ್ ಎಲ್ಲ ನನ್ನ ಹತ್ರನೇ ಕಣೋ ಇದ್ದಿದ್ದು. ನಾನು ಈ ಜಾಕ್ ಅಂಡ್ ಜೈಲಿಗೆ ಕೊಟ್ಬಿಟ್ಟು ಈ ತರ ಪ್ಲಾನ್ ಮಾಡ್ಬಿಟ್ಟು ನಿನ್ನನ್ನ ನಾನು ಉಪಯೋಗಿಸ್ಕೊಂಡು ಮತ್ತೆ ನೀನೇ ಈ ಕೆಲಸ ಮಾಡ್ಲಿ ಅಂತ ನಿನ್ನನ್ನೇ ಉಪಯೋಗಿಸ್ಕೊಂಡೆ ಅಂತ ಹಂಟಿ ಹೇಳ್ತಾ ಇರ್ತಾನೆ. ಪುಸ್ ಕೂಡ ಎಂತಕ್ಕೋ ಹೀಗ್ ಮಾಡ್ದೆ ಅಂತ ಕೇಳಿದಾಗ, ಎಂತಕ್ ಮಾಡದ್ನ ಜ್ಞಾಪನ ಇದೆಯಾ, ನಾವು ಒಂದ್ ಬ್ಯಾಂಕ್ ಕದ್ದಿರ್ಬೇಕಾದ್ರೆ ನೀನನ್ನ ಅಲ್ಲೇ ಬಿಟ್ಟು ಹೋಗ್ಬಿಟ್ಟೆ, ಪೊಲೀಸ್ನವ್ರಿಗೆ ನೀನೇ ನನ್ನ ಇಟ್ಕೊಟ್ಬಿಟ್ಟೆ, ನೀನ್ ಮಾತ್ರ ಬಚಾವಾಗ್ಬಿಟ್ಟೆ. ಆದ್ರೆ ನಾನು ಆ ಜೈನಲ್ಲಿ ಅಷ್ಟು ದಿನ ಕೊಳಿತಾ ನಿನ್ ಬಗ್ಗೆ ರಿವೆಂಜ್ ತಿಳಿಸ್ಕೊಳಕ್ಕೆ ನಾನು ಯೋಚನೆ ಮಾಡ್ತಿದ್ದೆ. ಈಗ ಒಳ್ಳೆ ಟೈಮ್ ಸಿಕ್ತು ಅಂದ್ಬಿಟ್ಟು ನಿನ್ಮೇಲೆ ರಿವರ್ಸ್ ನ ತೀರಿಸ್ಕೊಂಡೆ, ಹೇಗಿಟ್ಟೆ ನಿನ್ಗೆ ಬಗ್ನಿ ಕೂಟ ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸರನ್ನ ಕರೆಸ್ಬಿಡ್ತಾನೆ. ಯಾಕಂದ್ರೆ ಇವ್ನ ಜೊತೆ ಜಾಯ್ನ್ ಆಗಿದ್ದ ಅನ್ಬಿಟ್ಟು ಇವನ್ನ ಜೈಲಿಗೆ ಹಾಕ್ಸೋಕೆ ಇಲ್ಲಿವರೆಗೂ ಕರ್ಸಿರ್ತಾನೆ. ಇವನು ಕೂಡ ನನ್ನೇ ಜೈಲಿಗೆ ಹಾಕ್ಸ್ತೀವಿ ಅನ್ಬಿಟ್ಟು ಅವ್ರ ಹತ್ರ ಫೈಟ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇವ್ರ ತಾಯಿ ಅಮೆಲ್ಡಾ ಬರ್ತಾಳೆ. ಅಮೆಲ್ಡಾ ಬಂದ್ಬಿಟ್ಟು, ಬೇಡ ಪಸಿ, ನಿನ್ ಪಾಡಿ ನೀನ್ ಜೈಲಿನ ಶಿಕ್ಷೆ ಅನ್ಭವಿಸ್ಬಿಟ್ ಬಾ, ನೀನ್ ಒಬ್ಬ ಒಳ್ಳೆಯವನು ಅಂತ ನನಗೆ ಗೊತ್ತು, ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾನೆ. ಇವನು ಕೂಡ ಅವ್ರ ಅಮ್ಮಗೋಸ್ಕರ ಅವ್ರು ಯಾರ ಜೊತೆ ಜಗಳ ಆಡ್ದಲೆ ಇವನೇ ಅರೆಸ್ಟ್ ಆಗ್ಬಿಡ್ತಾನೆ. ಇವ್ನು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಕಿಟಿ ಕೂಡ ಇವ್ರ ಜೊತೆ ಕೈ ಜೋಡಿಸಿರ್ತಾಳೆ. ಇದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ಪುಸಿಗೆ. ಇದನ್ನ ನೋಡಿ ಕಿಟಿಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ, ಇಂತವನಿಗೆ ನಾನು ಮೋಸ ಮಾಡ್ಬಿಟ್ನಲ್ಲ ಅನ್ಬಿಟ್ಟು. ಅವ್ರು ಹೋದ್ಮೇಲೆ ಈ ಕಡೆ ಹಂಟಿ ಏನ್ ಸಿಕ್ತವ್ರಿಗೆಲ್ಲ ಚಿನ್ನ ಕೊಡ್ತೀನಿ ಬರ್ರೋ, ಫ್ರೆಶ್ ಚಿನ್ನ ಅನ್ಬಿಟ್ಟು ಎಲ್ಲಾರ್ಗು ಚಿನ್ನ ಕೊಡ್ತಾ ಇರ್ತಾನೆ. ಇಲ್ಲಿ ಪುಸಿನ ಶೂಗಳು, ಒಂದ್ ಚಾಕು, ಒಂದ್ ಹ್ಯಾಟು ಎಲ್ಲ ಕಿತ್ಕೊಂಡು
ಎತ್ತಿ ಜೈಲ್ಗೆ ಹಾಕ್ತಾರೆ. ಜೈಲ್ಗೆ ಹಾಕಿ ಹೀಗೆ ಸುಮ್ನೆ ಕೂತಿರ್ಬೇಕಾರೆ ಇಲ್ಲಿ ಇವ್ನಿಗೆ ಇನ್ನೊಬ್ಬನ್ ಪರಿಚಯ ಆಗುತ್ತೆ. ಇವನ ಹೆಸರು ಬಂದ್ಬಿಟ್ಟು ಆಂಡಿ ಅಂತ. ಆಂಡಿ ಪುಸ್ ಹತ್ರ ಹಂಟಿಗೆ ಅವ್ನ್ ಬೇಕಾದ್ರೆ ಸಿಕ್ಬಿಡ್ತಾ ಅಂತ ಕೇಳ್ತಾನೆ. ಇವ್ನಿಗೆ ಹಂಟಿ ಬಗ್ಗೆ ಹೆಂಗ್ ಗೊತ್ತು ಅಂತ ಕೇಳಿದಾಗ ಅವನು ಅವ್ರ ಇಷ್ಟದಿಂದ ಇದ್ದಿದ್ದೆ ಈ ಜೈಲಲ್ಲಿ, ಅಷ್ಟೇ ಅಲ್ಲ ಆ ಮ್ಯಾಜಿಕಲ್ ಬಿನ್ಸ್ ಅವನದಲ್ಲ, ಅದು ನನ್ನ ಹತ್ರ ಇದ್ದಿತ್ತು ಅಂತ ಹೇಳ್ತಾನೆ. ಇವನು ಕೂಡ ನಿನ್ನ ಹತ್ರ ಹೇಗ್ ಬಂತು ಅಂತ ಕೇಳಿದಾಗ ನಾನು ಕದಿರಾಸುನ ಮಾರಾಕ್ದಾಗ ಅವ್ರು ನನಗೆ ಈ ಮ್ಯಾಜಿಕಲ್ ಬೀನ್ಸ್ ನ ಕೊಟ್ಟಿದ್ರು, ಅದನ್ನ ನನ್ನ ಹತ್ರ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಪೊಲೀಸರು ಇಟ್ಕೊಂಡು ಈ ಜೈಲಿಗೆ ಹಾಕ್ಬಿಟ್ರು. ಈ ಹಂಟಿ ಇದನ್ನಲ್ಲ ಅದನ್ನು ನಾನಿಂದ ಕತ್ಕೊಂಡು ಹೋಗ್ಬಿಟ್ಟ. ಆದ್ರೆ ಹಂಟಿಗೆ ಈ ವಿಷಯ ಗೊತ್ತಿಲ್ಲ. ಅವನು ಆ ಮೊಟ್ಟೆ ಇಡೋ ಆ ಬಾತ್ಕೋಳಿನ ತಗೊಂಡ್ಬಂದಿರೋದ್ರಿಂದ ಅದ್ರ ಅಮ್ಮ ಇಲ್ಲಿಗೆ ಏನಾದ್ರು ಬಂದ್ರೆ ಈ ಊರ್ನೇ ನಾಶ ಮಾಡಕ್ ಬಿಡ್ತಾಳೆ ಅಂತ. ಇವ್ನಿಗೆ ಇದನ್ನ ನೋಡಿ ಒಂದ್ ನಿಮಿಷ ಶಾಕ್ ಆಗಿ ಇದರಿಂದ ಪೊಲೀಸ್ ಅವ್ರಿಗೆ ಊರ್ ಮೇಲೆ ಅಟ್ಯಾಕ್ ಆಗುತ್ತೆ ತೆಗಿಯೋಣ ಅಂದಾಗ ಅವ್ನು ಕೂಡ ಕೇಳೋದೇ ಇಲ್ಲ. ಈ ಕಡೆ ಆ ಬಾತ್ಕೋಳಿಯವ್ರ ಅಮ್ಮ ಇವನ್ನ ಹುಡುಕೊಂಡು ಈ ಊರ್ ಕಡೆಗೆ ಬರ್ತಾ ಇರುತ್ತೆ. ಹುಸಿ ಇದನ್ನಲ್ಲ ಅವನು ಒಂಥರ ಕ್ಯೂಟ್ ಆಗಿರೋ ಒಂದು ಬೆಕ್ನ ಫೇಸ್ ಮಾಡ್ಕೊಂಡು ಅಲ್ಲಿರೋ ಒಂದು ಪೊಲೀಸ್ ಅವನ್ನ ಹಿಪ್ನೋಟೈಸ್ ಮಾಡ್ತಾ ಇರ್ತಾನೆ. ಅವ್ನ್ ಕ್ಯೂಟ್ ಫೇಸ್ ಇಂದ ಅವನು ಕೂಡ ಆ ಗೇಟ್ ನ ತೆಗೆದು ಬಿಡ್ತಾನೆ. ನೋಡ್ತಿದ್ದಂಗೆ ಅಲ್ಲಿಗೆ ಕಿಟಿ ಬರ್ತಾಳೆ. ಇವರಿಬ್ರು ಕೂಡ ಸೂಪರ್ ಆಗಿ ಪೊಲೀಸ್ ಅವ್ರ ಹತ್ರ ಎಲ್ಲ ಫೈಟಿಂಗ್ ಮಾಡ್ತಾ ಇರ್ತಾರೆ. ನೋಡ್ತಿದ್ದಂಗೆ ಇನ್ನೂ ತುಂಬಾ ಜಾಸ್ತಿ ಜನ ಈ ಸೋಲ್ಜರ್ಸ್ ಗಳು ಬರ್ತಾ ಇರ್ತಾರೆ. ಇದರಿಂದ ಕಿಟಿ ಇದ್ದಾಳಲ್ಲ ಅವಳು ಪುಸಿನ ಮಾತ್ರ ಮೇಲ್ಗಡೆ ಕಳಿಸ್ಬಿಡ್ತಾಳೆ. ಇವಳು ಕೆಳಗಡೆ ಫೈಟ್ ಮಾಡಕ್ ಉಳ್ಕೊಂಡ್ಬಿಡ್ತಾಳೆ. ಇಲ್ಲಿ ಹಂಟಿ ಒಂದ್ ಫೋಟೋನ ನೋಡಿ ಫೀಲ್ ಮಾಡ್ಕೊತಾ ಇರ್ತಾನೆ, ಇದು ಹಳೆ ಫೋಟೋ. ಅಲ್ಲಿಗೆ ಪುಸಿ ಬರ್ತಾನೆ. ಇವನು ಮಾಡಿರೋ ತಪ್ಪಿಂದ ಅದ್ರ ಅಮ್ಮ ಇಲ್ಲಿವರೆಗೂ ಬರ್ತಾ ಇದ್ದಾನೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ನಾನೇನ್ ಮಾಡೋಣ ಅಂತ ಇವನು ಕೇಳ್ತಾನೆ. ಹಂಟಿ ಇಲ್ಲ ನಾನು ಅದಕ್ಕೆ ವಾಪಸ್ ಕೊಡಲ್ಲ ಅಂದಾಗ ನೀನೇನಂದ್ರೆ ಅದ್ರ ಮಗುನ ನೀನು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅದ್ರ ತಾಯಿ ಇಡೀ ನಮ್ಮ ಊರನ್ನೇ ನಾಶ ಮಾಡ್ಬಿಡ್ತಾಳೆ ಕಣೋ ಅಂತ ಇದ್ದಾಗ ಪುಸಿ ಹಂಟಿ ಹತ್ರ ನಿನ್ಗೆ ಇನ್ನು ಏನಾಗಬೇಕು, ನಿನ್ಗೆ ಇಷ್ಟೊಂದು ಚಿನ್ನ ಸಿಕ್ತಾನೆ, ಈಗಾದ್ರೂ ಅದ್ರ ಮರಿನ ಅದಕ್ಕೆ ವಾಪಸ್ ಕೊಡು ಅಂತ ಕೇಳ್ಕೊತಾ ಇರ್ತಾನೆ. ಖುಷಿ ಸ್ವಲ್ಪ ಹಂಟಿಗೆ ಸ್ವಲ್ಪ ಎಮೋಷನಲ್ ಆಗಿ ಕೇಳ್ತಾನೆ, ನೀನ್ ತುಂಬಾ ಒಳ್ಳೆ ಅನ್ಕೊಳೋ, ನನಗೆ ಗೊತ್ತು ಕಣೋ ನೀ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ ಅಂತ, ನೀನ್ ಎಲ್ಲಾರ್ಗು ಸಹಾಯ ಮಾಡ್ತಿದ್ರೆ ಆದ್ರೆ ಬರ್ತಾ ನೀನು ಸ್ವಲ್ಪ ಕಳ್ತನ ಮಾಡೋದ್ ಕಲ್ತ್ಕೊಂಡೆ, ಈಗ್ಲೂ ನೀನ್ ಒಳ್ಳೆ ಅನ್ಕೊಳೋ, ನನಗೆ ಸಹಾಯ ಮಾಡೋ, ಇದನ್ನ ವಾಪಸ್ ಕಳ್ಸೋಕೆ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೋತಾನೆ. ಇಲ್ಲಿ ನೋಡಿದ್ರೆ ಆ ಬಾತ್ಕೋಳಿ ಯಾರಮ್ಮ ಅದ್ರ ಮಗುನ ಹುಡ್ಕೊಂಡು ಈ ಊರಿಗೆ ಬಂದ್ಬಿಟ್ಟಿರ್ತದೆ. ಎಲ್ಲಾ ಕಡೆ ಹುಡುಕ್ತಾ ಮನೆಗಳನ್ನೆಲ್ಲ ಹೊಡೆದಾಕೊಂಡು ಬರ್ತಾ ಇರುತ್ತೆ. ಪುಸಿ ಕೂಡ ಆ ಗ್ರೇಟ್ ಟ್ಯಾರರ್ಗೆ ನಿನ್ ಮಗು ನಮ್ಮ ಹತ್ರ ಇದೆ, ಇಲ್ಲಿ ಬಾ, ನಿನ್ ಮಗು ನಮ್ಮ ಹತ್ರ ಇದೆ, ನಾನ್ ತೋರಿಸ್ತೀನಿ ಬಾ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅದು ಕೇಳ್ತಲೇ ಅದ್ರ ಮರೇನ ಅದು ಹುಡುಕ್ತಾ ಇರುತ್ತೆ. ಇವನು ಕೂಡ ಆ ಗ್ರೇಟ್ ಟೆರರ್ ಮೇಲೆ ಕುತ್ಕೊಂಡು ಅದನ್ನ ಸೀದಾ ಕರ್ಕೊಂಡು ಒಂದು ಬ್ರಿಡ್ಜ್ ಹತ್ರ ಹೋಗ್ತಾನೆ. ಬ್ರಿಡ್ಜ್ ಹತ್ರ ಹೋಗ್ತಿರ್ಬೇಕಾದ್ರೆ ಈ ಜಾಕ್ ಮತ್ತೆ ಜೈಲ್ ಇದಾರಲ್ಲ, ಎಲ್ಕೋ ಕಳಿಸ್ತೀಯ ಬಾತ್ಕೋಳಿನ, ಅದು ನಮಗ್ ಕೊಡು ಅಂತ ಶೂಟ್ ಮಾಡಕ್ ಬರ್ತಿರ್ಬೇಕಾದ್ರೆ ಕಿಟಿ ಬರ್ತಾಳೆ. ಕಿಟಿ ಬಂದ್ಬಿಟ್ಟು ಅವ್ರಿಬ್ರಿಗೆ ಹಲ್ಲೆ ಹೊಡಿತಾಳೆ. ಹಂಟಿ ಮತ್ತೆ ಪುಸಿ ಎಲ್ಲರೂ ಕೂಡ ಒಂದು ಬ್ರಿಡ್ಜ್ ಹತ್ರ ಬರ್ತಾರೆ. ಆ ಬ್ರಿಡ್ಜ್ ಹತ್ರ ಬಂದಾಗ ಆ ಬಾತ್ಕೋಳಿ ತುಂಬಾ ವೇಟ್ ಜಾಸ್ತಿ ಇರೋದ್ರಿಂದ ಆ ಬ್ರಿಡ್ಜ್ ಅರ್ಧಕ್ಕೆ ಹೊಡೆದೋಗ್ಬಿಟ್ಟಿರುತ್ತೆ. ಇದರಿಂದ ಹಂಟಿ ಮತ್ತೆ ಆ ಬಾತ್ಕೋಳಿ ಇಬ್ರು ಕೆಳಗಡೆ ಬೀಳಕ್ ಹೋಗ್ತಾ ಇರ್ತಾರೆ. ಆಗ ಪುಸಿ ಬಂದ್ಬಿಟ್ಟು ಅವ್ರಿಬ್ರು ಹಿಡ್ಕೊಂಡು ತಲೆ ಕೆಡ್ಸ್ಕೊಂಡ್ ನಾನ್ ನಿನ್ನ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಂಟಿ ಇದನ್ನಲ್ಲ ಆ ಹಗ್ಗ ಕಟ್ಟಾಗ್ತಾ ಇರುತ್ತೆ. ಇಲ್ಲಿ ಆ ಬಾತ್ಕೋಳಿ ಲಾಕ್ ಆಗ್ಬಿಟ್ಟಿರುತ್ತೆ, ಅದ್ರ ಕೈಲಿ ಎದೊಳಕ್ ಆಗ್ತಾ ಇರೋದಿಲ್ಲ. ಇಲ್ಲಿ ಹಂಟಿ ಗೆಳೆಯ ನಿನಗೆ ತುಂಬಾ ಮೋಸ ಮಾಡ್ಬಿಟ್ಟೆ ಕಣೋ ನಾನು, ಆದ್ರೆ ನನ್ನ ಕ್ಷಮಿಸ್ಬಿಡೋ ಅಂತ ಹೇಳಿ ಆ ಹಗ್ಗನ ಕೈ ಬಿಟ್ಬಿಡ್ತಾನೆ. ಅಷ್ಟರಲ್ಲಿ ಆ ಬಾತ್ಕೋಳಿನೂ ಕೂಡ ಅಲ್ಲಿಂದ ಎದ್ದು ಬಿಡುತ್ತೆ. ಇವನು ಕೂಡ ಆ ಬಾತ್ಕೋಳಿನ ಕಾಪಾಡ್ಕೊಂಡು ಅದ್ರ ಅಮ್ಮಂಗೆ ಅದ್ರ ಮರಿನ ವಾಪಸ್ ಕೊಡ್ತಾನೆ. ಮತ್ತೆ ನೋಡ್ತಾನೆ ಹಂಟಿ ಕೆಳಗಡೆ ಬಿದ್ದು ಒಡೆದು ಸತ್ತೋಗ್ಬಿಟ್ಟಿರ್ತಾನೆ. ಇದನ್ನ ನೋಡಿ ತುಂಬಾ ಫೀಲ್ ಮಾಡ್ಕೋತಾನೆ ಪುಸಿ. ಮತ್ತೆ ಆ ಬಾತ್ಕೋಳಿಗೆ ತನ್ನ ಮಗುನ ವಾಪಸ್ ಕೊಡ್ತಾನೆ. ಆ ಬಾತ್ಕೋಳಿ ಕೂಡ ತನ್ನ ಮಗಳ ಜೊತೆಗೆ ಆ ಗೋಲ್ಡನ್ ಎಗ್ನು ತಗೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಈಗ ಈ ಊರಲ್ಲಿ ಪುಸಿಗೆ ಬೇರೆ ಲೆವೆಲ್ ಹೆಸರು ಬಂದ್ಬಿಡುತ್ತೆ. ಎಲ್ಲರೂ ಕೂಡ ಇವನ್ನ ಹೋಗ್ಲಿಕ್ತಾ ಇರ್ತಾರೆ. ಇವನಿಂದನೇ ಕೂಡ ಇವತ್ತು ನಾವು ಬದುಕಿದೀವಿ, ಇವನು ಇಲ್ಲಾಂದ್ರೆ ನಮ್ಮ ಊರು ಇಷ್ಟೊತ್ ಕಾಲೆ ಏನ್ ಗತಿ ಆಗ್ತಿತ್ತು, ಇವನೇ ನಮ್ ಹೀರೋ ಅಂತ ಇವನ್ನ ಎಲ್ಲರೂ ಇಷ್ಟ ಪಡ್ತಾ ಇರ್ತಾರೆ. ಇವನ್ ತಾಯಿ ಕೂಡ ಇವನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಆದ್ರೆ ಇನ್ನು ಪೊಲೀಸ್ನವ್ರು ಇವನ್ನ ಕ್ಷಮಿಸಿರೋದಿಲ್ಲ, ಇನ್ನು ಹಿಡಿಯೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಪುಸಿ ಇವ್ರು ಎಲ್ಲಾರ್ಗು ಚಮಕ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮುಂದೆ ಹೋಗ್ತಾ ಇವನ್ಗೆ ಕಿಟಿ ಸಿಗ್ತಾಳೆ. ಕಿಟಿ ನಾವ್ ಮತ್ತೆ ಸಿಗೋಣ ಅನ್ಬಿಟ್ಟು ಇವ್ನ ಶೂನ ಕತ್ಕೊಂಡು ಹೋಗ್ಬಿಡ್ತಾಳೆ. ಇವನು ಕೂಡ ಆ ಶೂನ ಇಸ್ಕೊಳಕ್ಕೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಇವರಿಬ್ರು ಉಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಇದಾದ್ಮೇಲೆ ನಮಗ್ ತೋರಿಸ್ತಾರೆ ಹಂಟಿ ಇನ್ನೂ ಸತ್ತೇ ಇರೋದಿಲ್ಲ, ಅವನೇನು ಬದುಕೇ ಇರ್ತಾನೆ. ಈ ಬಾತ್ಕೋಳಿ ಜೊತೆಗೆ ಇವನು ಆ ಸ್ವರ್ಗಕ್ಕೆ ಹೊಂಟೋಗ್ಬಿಟ್ಟಿರ್ತಾನೆ. ಅಲ್ಲಿ ಅದ್ರ ಜೊತೆ ಆಟೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಜಾಕ್ ಅಂಡ್ ಜಿಲ್ ಇಬ್ರು ಕೂಡ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಪುಸ್ ಮತ್ತೆ ಕಿಟಿ ಇಬ್ರು ಕೂಡ ಲವ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಪುಸ್ಸಿನ್ ಬುಡ್ಸ್ತು ಇನ್ನೂ ಬೇಜಾನ್ ಮೂವಿಗಳಿದೆ, ಅದು ಬೇಕು ಅಂದ್ರೆ ಕೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೋಸ್ಕರ ಅಂತಾನೆ. ಅವು ಕೂಡ ಇದೇ ತರ ತುಂಬಾ ಚೆನ್ನಾಗಿವೆ ಮೂವಿಗಳು. ನಿಮ್ಗೆ ಏನಾದ್ರೂ ಆ ಮೂವಿಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.